ಇಲ್ಲಿವರೆಗೆ ಅಂಜಿದ್ದೀರಿ ನೀವು? ಪರೀಕ್ಷೆಗೆ ಅಂಜು ಮಾತಿಲ್ಲ, ನಾವು ಪರೀಕ್ಷೆಗೆ ಅಂಜುವುದೇ ಇಲ್ಲ, ಇದಕ್ಕೆ ಅನಿಸ್ತಾ ಇದ್ದೀವಿ. ನೀವು ಅಂಜಿದ್ದೀರೇನು ಅಂತ ಪ್ರಶ್ನೆ ಮಾಡಿದಾಗ ಅವ್ರಿಗೆ ಮೋಸ್ಟ್ಲಿ ಅವ್ರ ಹಿಂದಿನ ದಿನ ನೆನಪಾಗಿರ್ಬೋದು ಮೋದಿ ಅವರಿಗೆ. ಅವರು ಸಹ ಒಂದು ಕೆಳ ಜಾತಿಯಿಂದ ಮೇಲೆ ಬಂದಂಥವರು. ಆ ನೋವನ್ನು, ಸಂಕಟವನ್ನು ಒಬ್ಬ ಚಾ ಮಾರೋ ಹುಡುಗನಿಂದ ಈ ಹಂತಕ್ಕೆ ಬರಬೇಕಾದ್ರೆ ಅವರು ಸಾಕಷ್ಟು ಸಾಹಸ ಪಟ್ಟಿದ್ದಾರೆ, ಹರಸಾಹಸ ಮಾಡಿದ್ದಾರೆ. ಅವ್ರ ಸಿದ್ಧಾಂತ ಒಪ್ತೀವಿ ಇಲ್ಲೋ ಬೇರೆ ಮಾತು, ಅದ್ರ ನೋವನ್ನು ಅನುಭವಿಸಿದ್ದಾರೆ. ಆ ನೋವುಗಳೆಲ್ಲ ಅವ್ರ ಮಗಳಲ್ಲೇ ಕಾಣ್ತಾವ. ಕಂಡ ಭೇಟಿ ಮಗಳ, ನಿನ್ನ ಪ್ರಶ್ನೆ ನನ್ನ ಹೃದಯಕ್ಕೆ ತಟ್ಟಿದೆ. ನೀನು ಭಯವನ್ನು ಗೆದ್ದಿದ್ದೀಯವ, ನೀನು ಆ ಭಯದಿಂದ ಹೊರ ಬರಬೇಕಾಗಿದೆ ಅನ್ನುವಂಥ ಮಾತು ಹೇಳ್ತಾರೆ. ಇದು ಈ ದೇಶದ ಜಾತಿವಾದಿಗಳಿಗೆ ಪ್ರಶ್ನೆ ಮಾಡಿದಂತಿತ್ತಂತೆ ಪ್ರಶ್ನೆ. ಈ ಕೂಸು ಎಲ್ಲ ಮಗು ಈ ಜಾತಿವಾದದಷ್ಟೇ ನೆಲೆಯಲ್ಲಿ ಸಮಾಜವನ್ನು ಇಬ್ಬಾಗ ಮಾಡಿ ಮೇಲು ಕೆಳಿನ ಒಂದು ವ್ಯವಸ್ಥೆ ನಿರ್ಮಾಣ ಮಾಡಿದವ್ರಿಗೆ ಕೇಳಿದಂಥ ಪ್ರಶ್ನೆ ಇತ್ತು. ಇದಕ್ಕೆ ಅವರು ನೀನು ಗೆದ್ದಿದ್ದೀಯವ, ನೀನು ದಿಟ್ಟಿದ್ದೀಯ, ಇದು ಹೋಗಲೇಬೇಕಂಥದ್ದು ನನಗೂ ಹಲವು ಸಲ ಅನಿಸಿತ್ತು. ಆ ಸಂದರ್ಭದಲ್ಲಿ ನಮಗೆ ಉತ್ತರ ಕೊಡ್ತಾರೆ. ಅಂದರೆ ನಾವು ಚಾ ಮಾರೋ ಅಂತ ಹೇಳೋದು ಹೆಂಗೆ ಸಮಾಜಕ್ಕೆ, ಸಮಾಜ ಕೆಟ್ಟದಾಗಿ ನೋಡ್ತದೆ ಅನ್ನೋ ಅವ್ರು ನೆನಪಾಗಿರ್ಬೇಕು, ಮೌನ ವಹಿಸ್ತಾರೆ. ಈ ರೀತಿಯಾಗಿ ಒಬ್ಬ ದಲಿತ ಮಗು ವಿದ್ಯಾರ್ಥಿನಿ ನಮ್ಮ ನರೇಂದ್ರ ಮೋದಿಯವರಿಗೆ 5 ಪ್ರಶ್ನೆಗಳನ್ನು ಕೇಳಿ ಅವರು ದಿಗಿಲು ಬಿಡುವಂಗೆ ಮಾಡಿದಂಥ ಘಟನೆ ನಡೆದದ್ದು. ಈ ಪರೀಕ್ಷಾ ಪೇ ಚರ್ಚೆ ನಡೆದಿತ್ತು ಅನ್ನೋದು ಇವತ್ತು ಒಂದಿಷ್ಟು ಚರ್ಚೆ ಮಾಡಬೇಕಾಗಿತ್ತು. ಯಾಕಂದ್ರೆ ಈ ಪ್ರಶ್ನಾವಳಿಗಳು ಈ ನಾಡಿನ, ಈ ದೇಶದ ನಾಯಕರನ್ನು ನೇರವಾಗಿ ಕೇಳಿದಂಥ ಪ್ರಶ್ನೆಗಳು, ಅದಕ್ಕೆ ಅವರು ತಡಬಡಿಸಿ ನೀಡಿದ ಉತ್ತರಗಳು ದಾಖಲಾಗಿದ್ದಾವೆ ಅಂತ ಹೇಳ್ತಾ, ಇದು ಇವತ್ತಿನ ನಮ್ಮ ದಲಿತ ಮನಸ್ಸುಗಳ ಅಥವಾ ಸಮಾಜದ ತುಳಿತಕ್ಕೆ ಒಳಗಾದವರ ಮನಸ್ಸುಗಳ ಒಂದು ಚಿತ್ರವನ್ನು ಹಿಡಿದಿರುವಂಥ ಕೆಲಸ ಈ ಸಂದರ್ಭದಲ್ಲಾಗಿದೆ. ಆ ಮಗುವಿಗೆ ಮತ್ತು ಅದೇ ರೀತಿ ನಮ್ಮ ಮೋದಿಯವರಿಗೆ ಪ್ರಶ್ನೋತ್ತರಗಳಿಗೆ ನಾವು ಧನ್ಯವಾದ ಹೇಳಲೇಬೇಕಾಗಿದೆ. ಇದು ನಮ್ಮ ಸಮಾಜದ ಕನ್ನಡಿ ಈ ನಡೆದಂಥ ಒಂದು ಪ್ರಶ್ನಾವಳಿ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಹೋಗ್ಬೇಡ್ರಿ. H16 ನ್ಯೂಸ್ ಅಂತ ದೇಶ ತಲೆ ಸತ್ಯ ವಂದನೆಗಳು.